ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ನಾನು ಚಿಟ್ಟಿಗಿನ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಸಿಂಪಲ್ ರೆಸಿಪಿ, ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ, ಕಾಮನ್. ಬಟ್ ನಾವು ಯಾವ ಥರ ಮಾಡೋದು ಅಂತ, ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ವಾಟರ್ ಕ್ಯಾನಲ್ಲಿ ಸ್ವಲ್ಪ ಗೀ ಬಾಲ್ ಇದೆ. ಸೊ ಇದನ್ನು ನಾನು ಒಂದು ಬಾಕ್ಸ್ ತೊಗೊಂಡಿದ್ದೀನಿ, ಸ್ಟೀಲ್ದು. ಸೊ ಇದಕ್ಕೆ ನಾನು 1 ಲೀಟ್ರ್ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರೇನು ಹಾಕ್ಕೊಳ್ತಾ ಇಲ್ಲ, 1 ಲೀಟ್ರ್ ಹಾಲನ್ನ ನಾನು ಈ ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನ ನಾನಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಏಕೆಂದರೆ ಅದು ಹಾಲೊಳಗಡೆ ಹಾಕಿದಾಗ ಫುಲ್ಲು ಕಳ್ಳೋಕ್ಕೆ ಈಸಿ ಆಗುತ್ತೆ, ಅದಕ್ಕೋಸ್ಕರ. ನೋಡಿ, ಇವಾಗ 1 ಲೀಟ್ರ್ ಹಾಲನ್ನ ನಾನು ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಸ್ಟೀಲ್ದು ಒಂದು ಬಾಕ್ಸ್ ತೊಗೊಂಡಿದ್ದೀನಿ, ಬೇರೆ ಏನೂ ತೊಗೊಂಡಿಲ್ಲ. ಏಕೆಂದರೆ ಪಾತ್ರೆನೂ ತೊಗೋಬೋದು, ಬಟ್ ಕ್ಲೋಸ್ ಮಾಡೋದಕ್ಕೆ ಅದು ಕಂಫರ್ಟಬಲ್ ಅನಿಸಲ್ಲ, ಅದಕ್ಕೋಸ್ಕರ. ನಾನಿಲ್ಲಿ ನೋಡಿ ಬೆಲ್ಲನ ಇವಾಗ ಹಾಲೊಳಗಡೆ ಹಾಕ್ತಾಯಿದ್ದೀನಿ. ಹಾಲೊಳಗಡೆ ಹಾಕ್ಬಿಟ್ಟು ಚೆನ್ನಾಗೆ ಸ್ವಲ್ಪ ಒಂದು ಸೌಟು ಇಲ್ಲ ಏನಾದರೂ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಏಕೆಂದರೆ ಬೆಲ್ಲ ಎಲ್ಲ ಫುಲ್ಲು ಕಳ್ಳೋಗಬೇಕು, ಅದಕ್ಕೋಸ್ಕರ. ನೋಡಿ, ನಾನು ಇಲ್ಲಿ ಫುಲ್ಲು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡ್ರ್ ಬರುತ್ತಲ್ಲ, ಅದನ್ನಾದರೂ ಆಯಿತು, ಇಲ್ಲ ಒಂದು ಏಲಕ್ಕಿ ಸ್ವಲ್ಪನಾದರೂ ಆಯಿತು, ಚೆನ್ನಾಗಿ ಕುಟ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಗೀ ಬಾಲ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಂತ ಏನಿಲ್ಲ, ಸ್ವಲ್ಪ ಹಾಕಿದ್ರೂ ಸಾಕು, ಏಕೆಂದರೆ ಆಲ್ರೆಡಿ 1 ಲೀಟ್ರ್ ಹಾಲು ಹಾಕಿರ್ತೀವಿ. ಸೊ ಗೀ ಬಾಲ್ನ ನಾವು ಒಂದು ಸ್ವಲ್ಪ ಹಾಕ್ಬಿಟ್ಟು ನೋಡಿ ಇವಾಗ ಚೆನ್ನಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ, ಏಕೆಂದರೆ ಬೆಲ್ಲ ಫುಲ್ಲು ಕಳ್ಳೋಗಬೇಕು, ಅದಕ್ಕೋಸ್ಕರ. ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಬೆಲ್ಲ ಬೇಗ ಕಳ್ಳೋಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಬೆಲ್ಲ ಬೇಗ ಕಳ್ಳೋಗುತ್ತೆ, ಅದಕ್ಕೋಸ್ಕರ. ಹಾಗೆಯೇ ಫುಲ್ಲು ಬೆಲ್ಲದಲ್ಲಿ ಏನಾದರೂ ಧೂಳು ಆ ಥರ ಏನಾದರೂ ಇತ್ತು ಅಂತಂದರೆ ಅದೆಲ್ಲ ಮೇಲ್ಗಡೆ ಬರುತ್ತೆ. ಇವಾಗ ಈ ಹಾಲನ್ನ ನಾವು ಸ್ವಲ್ಪ ಬೇರೆ ಪಾತ್ರೆಗೆ ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಈ ಥರ ಸೋಸೋದ್ರಿಂದ ಬೆಲ್ಲ ಏನಾದರೂ ಕಳ್ಳಿರಲ್ಲ, ಸ್ವಲ್ಪ ಪುಡಿ ಇರುತ್ತಲ್ಲ, ಅದು ಬಂದಿರುತ್ತೆ. ಹಾಗೆಯೇ ಧೂಳು ಕಸ ಏನೇ ಇದ್ರೂ ಅದು ಬಂದಿರುತ್ತೆ, ಅದಕ್ಕೋಸ್ಕರ. ಬೆಲ್ಲದಲ್ಲಿರುತ್ತೆ ಕಸ ಕಡ್ಡಿ, ಅಂದರೆ ಬೆಲ್ಲದ್ದು ಇದು ಮಾಡಿರ್ತಾರಲ್ಲ, ಪಾಕ ಇದು ಮಾಡಿರ್ತಾರಲ್ಲ, ಸೊ ಅದರಿಂದ ಕಡ್ಡಿ ಎಲ್ಲ ಬಂದಿರುತ್ತೆ, ಅದಕ್ಕೋಸ್ಕರ ಎಲ್ಲ ಆಚೆ ಬರುತ್ತೆ. ಅದರಿಂದ ಸೋಸ್ಬಿಟ್ಟೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನೋಡಿ, ಈ ಥರ ಎಲ್ಲ ಸೋಸ್ಕೊಳ್ಳೋದ್ರಿಂದ, ಈ ಥರ ಸೋಸ್ಕೊಂಡ್ರೆ ಬೆಲ್ಲ ಎಲ್ಲ ಫುಲ್ಲು ಬರುತ್ತೆ, ಅದಕ್ಕೋಸ್ಕರ. ನೋಡಿ, ಬೆಲ್ಲ ಪುಡಿ ಆಗಿರೋದೆಲ್ಲ ಇವಾಗ ಬಂತು. ಅದನ್ನು ನೀವು ಚೆನ್ನಾಗಿ ಪುಡಿ ಮಾಡಿಬಿಟ್ಟಾದರೂ ಮತ್ತೆ ವಾಪಸ್ ಹಾಕ್ಬೋದು, ಇಲ್ಲಾಂದರೆ ವೇಸ್ಟ್ ಅಂತಂದರೆ ನೀವು ಡಸ್ಟ್ಬಿನ್ಗಾದರೂ ಹಾಕ್ಕೊಳ್ಬೋದು. ಏಕೆಂದರೆ ಹಾಲಾಗಿರೋದ್ರಿಂದ ನೀವು ಟೀಗೆ ಇಲ್ಲ ಏನಾದರೂ ಹಾಕೋಕ್ಕೂ ಆಗೋಲ್ಲ, ಅದಕ್ಕೋಸ್ಕರ. ನೋಡಿ, ಈ ಥರ ಎಲ್ಲ ಆಗಿದೆ. ನೋಡಿ, ಇವಾಗ ಮತ್ತೆ ಅದೇ ಪಾತ್ರೆಗೆ ಹಾಲನ್ನ ಹಾಕ್ಬಿಟ್ಟು ಚೆನ್ನಾಗೆ ಇದು ಏಲಕ್ಕಿ ಪೌಡ್ರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಟೈಟಾಗಿ ಕ್ಲೋಸ್ ಮಾಡಿಬಿಟ್ಟು ಇಡ್ಲಿ ಪಾತ್ರೆ ಬರುತ್ತಲ್ವ, ಸೊ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಪಾತ್ರೆ ಇಟ್ಬಿಟ್ಟು ಕ್ಲೋಸ್ ಮಾಡಿ ಸ್ವಲ್ಪ ಒಂದು 1/2 ಅವರ್ ಚೆನ್ನಾಗಿ ಬೇಯಿಸ್ಬಿಟ್ರೆ ನಿಮಗೆ ಚಿಟ್ಟಿಗಿನ್ ಚೆನ್ನಾಗೇ ಬೆಂದಿರುತ್ತೆ, ಅದಕ್ಕೋಸ್ಕರ. ನೋಡಿ, ಇವಾಗ ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ. ಪೌಡ್ರ್ ಹಾಕ್ಬಿಟ್ಟು ನಾನಿವಾಗ ಕ್ಲೋಸ್ ಮಾಡಿಬಿಟ್ಟು ಇಡ್ಲಿ ಪಾತ್ರೆ ಒಳಗಡೆ ಇಡ್ತೀನಿ. ಕುಕ್ಕರ್ಗಾದರೂ ಇಡ್ಬೋದು, ಇಡ್ಲಿ ಪಾತ್ರೆಗಾದ್ರೂ ಇಡ್ಬೋದು. ನಾನಿಲ್ಲಿ ಇಡ್ಲಿ ಪಾತ್ರೆಗೇ ಇಟ್ಟಿದ್ದೀನಿ, ನೀವು ಕುಕ್ಕರಿಗೆ ಬೇಕಾದರೂ ಇಟ್ಕೊಳ್ಬೋದು. ನೋಡಿ, ಇವಾಗ ಕ್ಲೋಸ್ ಮಾಡಿದ್ದೀನಿ ನೀಟಾಗಿ. ನೀರನ್ನು ಸ್ವಲ್ಪ ಅರ್ಧಕ್ಕೆ ಹಾಕಿದ್ದೀನಿ, ಏಕೆಂದರೆ ಫುಲ್ ಹಾಕಿದ್ರೆ ಫುಲ್ಲು ಪಾತ್ರೆಗೆಲ್ಲ ಸಿಡಿದ್ಬಿಡುತ್ತೆ, ಅದಕ್ಕೋಸ್ಕರ ನಾನಿವಾಗ ಅರ್ಧಕ್ಕಷ್ಟೇ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿಬಿಟ್ಟು ಒಂದು 1/2 ಅವರ್ ಬೇಯಿಸ್ಕೊಳ್ಬೇಕಾಗುತ್ತೆ. ಇದನ್ನು ಬೇಯಿಸ್ಕೊಂಡ್ಮೇಲೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಇವಾಗ ನೋಡಿ ಈ ಥರ ಬಂದಿದೆ. ಆಲ್ರೆಡಿ 1 ಪೀಸ್ ನನ್ನ ಮಗ ಎಗ್ರಿಸ್ಕೊಂಬಿಟ್ಟ. ನೋಡಿ, ಇವಾಗ ಈ ಥರ ಚೆನ್ನಾಗಿ ಬಂದಿದೆ, ಕೇಕ್ ಥರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ.